ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹಬ್ಬಕ್ಕೆ ಸುಕ್ಕಿನುಂಡೆ ತುಂಬ ಸಿಂಪಲ್ ವಿಧಾನದಲ್ಲಿ ಮಾಡ್ಕೊಳ್ಳಿ. ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ಎಷ್ಟು ಸ್ಮೂತಾಗಿ ಇದೆ, ಹೊರಗಡೆಯಿಂದ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಫಿಲ್ ಆಗಿರುವಂಥ ಸ್ವೀಟ್ನೆಸ್ ಇರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುವಂಥ ಟೇಸ್ಟ್ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಇಲ್ಲಿ ಹಿಟ್ಟು ನಾದಕ್ಕೋಸ್ಕರ, ಅಂದರೆ ನಾವು ಬೋಂಡ ಬಿಡೋಕ್ಕೋಸ್ಕರ ಸುಕ್ಕಿನುಂಡೆ ಮಾಡೋದಕ್ಕೆ ಬೇಕಾಗಿರುವಂಥ, ಬೋಂಡಕ್ಕೆ ಬೇಕಾಗಿರುವಂಥ ರೆಸಿಪಿಗೆ ನೋಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ಇಲ್ಲಿ ಚಹಾ ಕುಡಿಯೋ ಗ್ಲಾಸ್ ಯೂಸ್ ಮಾಡೋದ್ರಿಂದ 1 ಗ್ಲಾಸ್ ಆಗುವಷ್ಟು ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 4 ಗಂಟೆಗಳ ಕಾಲ ನೆನೆ ಹಾಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸುಕ್ಕಿನುಂಡೆಗೆ ಒಳಗಡೆ ಮಾಡುವಂಥ ಮಿಶ್ರಣ. ಸೊ ಈ ಮಿಶ್ರಣ ಏನಿದೆ ನೋಡಿ, ಈ ಉಂಡೆಗೆ ಬೇಕಾಗಿರುವಂಥ ಮಿಶ್ರಣ ಕಡಲೆಬೇಳೆಯಿಂದ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ತೊಗರಿಬೇಳೆಯಿಂದಾದರೂ ಮಾಡ್ಕೋಬೋದು ಅಥವಾ ಕಡಲೆಬೇಳೆಯಿಂದಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಕಡಲೆಬೇಳೆಯಿಂದ ಮಾಡ್ಕೊಳೋದ್ರಿಂದ 2 ಕಪ್ ಆಗುವಷ್ಟು ಕಡಲೆಬೇಳೆಗೆ ಒಂದು 7 ರಿಂದ 8 ಕಪ್ ಆಗುವಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು 3 ವಿಸಿಲ್ನ ಹೊಡ್ಸ್ಕೊತಾ ಇದ್ದೀನಿ. ಈಗ ನೋಡಿ, ಇದರಲ್ಲಿರುವಂತಹ ನೀರನ್ನು ಬಸಿಬೇಕಾಗತ್ತೆ. ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಈ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ನಮಗೆ ಬೇಳೆ ಅಷ್ಟೇ ಬೇಕಾಗುತ್ತೆ. ಸೊ ಬೇಳೆನ ತೊಗೊತಾ ಇದ್ದೀನಿ. ಈ ಬೇಳೆಗೆ ಇಲ್ಲಿ 2 ಕಪ್ ಆಗುವಷ್ಟು ಕಡಲೆಬೇಳೆಗೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾವು ಯಾವ ರೀತಿ ಹೂರಣ ಮಾಡ್ಕೊತೀವೋ ಅದೇ ರೀತಿಯೇ ಮಾಡ್ಕೋಬೇಕು. ಈ ಸುಕ್ಕಿನ ಉಂಡೆಗೆ ಬೇಕಾಗಿರುವಂತಹ ಹೂರಣ ಕೂಡ ಸೇಮ್ ಅದೇ ಇರುತ್ತೆ, ಫ್ಲೇವರ್ ಏನು ಚೇಂಜ್ ಇರೋದಿಲ್ಲ. ಸೊ ಈಗ ಇದನ್ನು ಒಂದು ಸತಿ ಕುದಿಸ್ಕೊಳ್ಳಿ. 1 ಕುದಿ ಬರೋವರೆಗೂ ಇದನ್ನು ಬೆಲ್ಲ ಮತ್ತು ಬೇಳೆ 2 ಕೂಡ ಕರೆಕ್ಟಾಗಿ ಕಂಬೈನ್ ಆಗಬೇಕು. ಸೊ ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇದಕ್ಕೆ ಒಂದು 2 ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಏನಿದೆ ಹೈ ಇಟ್ಕೊಳ್ಳಿ. ಒಂದು ನೀಟಾಗಿ ಕೈ ಬಿಡಲಾರ್ದೇ 2 ನಿಮಿಷಗಳ ಕಾಲ ಕುದಿಸ್ಕೊತ ಬನ್ನಿ. ಇವಾಗ ನೋಡಿ ಈ ರೀತಿ ಚೇಂಜ್ ಆಗಿದೆ. ಇಷ್ಟ ಆದಾಗ ಏನು ಮಾಡಬೇಕಪ್ಪ ಅಂತಂದರೆ 1 ಬೌಲ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಹಸಿ ತೆಂಗಿನ ತುರಿ ಹತ್ರ ಹಾಕ್ಕೋಬೋದು, ಅಥವಾ ಒಣ ಕೊಬ್ಬರಿ ಪುಡಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ 1 ಬೌಲ್ ಆಗುವಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಸಿದಾಗ ಬೆಲ್ಲ ಮತ್ತು ಈ ಒಂದು ಬೇಳೆ ಏನಿದೆ ಕರೆಕ್ಟಾಗಿ ಮಿಶ್ರಣ ಏನಿದೆ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಈಗ ರೆಡಿಯಾಗಿದೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಬಂದ್ ಮಾಡ್ಕೊಂಬಿಡಿ, ಗ್ಯಾಸ್ನ ಬಂದ್ ಮಾಡ್ಕೊಂಬಿಟ್ಟು ಇದನ್ನು ಒಂದು 2 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾಗಿದ ತಕ್ಷಣವೇ ನಾವು ಏನು ಮಾಡಬೇಕಪ್ಪ ಅಂದರೆ, ನೀವು ಮಿಕ್ಸಿಗಾದರೆ ಹಾಕ್ಕೋಬೋದು, ಅಥವಾ ಈ ರೀತಿ ಪೂರನ್ ಪೋಳಿ ಮೇಕರ್ ಅಂತ ಇರುತ್ತೆ. ಸೊ ನನ್ನ ಹತ್ರ ಇಲ್ಲಿ ಪೂರನ್ ಪೋಳಿ ಮೇಕರ್ ಇದೆ. ಸೊ ಅದರಲ್ಲಿ ನಾನು ಹಾಕ್ಬಿಟ್ಟು ಒಂದು ಸತಿ ತಿರ್ಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಯಾವುದೇ ರೀತಿಯಾದಂಥ ಒಂದಿಷ್ಟು ಕೂಡ ಕಾಳುಗಳು ಉಳಿಯೋದಿಲ್ಲ, ಅಷ್ಟು ಸ್ಮೂತಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಉಂಡೆ ಕಟ್ಟಕ್ಕೆ ಕೂಡ ಕರೆಕ್ಟಾಗಿದೆ, ಹದ ಕೂಡ ಕರೆಕ್ಟಾಗಿದೆ. ನೋಡಿ, ಒಂದು ಸತಿ ನೀವು ಮಾಡಬೇಕಾದ್ರೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಎಲ್ಲೂ ಕೂಡ ಮಿಸ್ ಆಗೋ ಚಾನ್ಸೇ ಇಲ್ಲ. ಹೂರಣ ರೆಡಿ ಆದಮೇಲೆ ಸೈಡಿಗೆ ಇಟ್ಕೊಂಡು ಬಿಡೋಣ. ನಾವು ಮೊದಲಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕ್ಕೊಂಡಿದ್ವಲ್ವ, ಅದರಲ್ಲಿರುವಂಥ ನೀರನ್ನೆಲ್ಲ ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಬೋಂಡಕ್ಕೆ ಬೇಕಾಗಿರುವಂಥ ಟೆಕ್ಸ್ಚರ್ ಇದು. ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡಲಾರ್ದೇ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ. ತುಂಬ ರವ ಅನಿಸಿದೆ ಅಂದರೆ ಒಂದು ಚಹಾ ಕುಡಿಯೋ ಕಪ್ಪಿನಿಂದ, ಸಣ್ಣ ಕಪ್ಪಿನಿಂದ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನನಗೆ ಇಲ್ಲಿ ಕರೆಕ್ಟಾಗಿ ಅನಿಸಿದೆ. ಸೊ ಹಾಗಾಗಿ ನೀರನ್ನೇನು ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ತಗೊಂಬಿಡೋಣ. ಈ ಹಿಟ್ಟಿನಿಂದ ನಾವು ಉಂಡೆಗಳನ್ನು ಬಿಟ್ಕೊತಾ ಹೋಗ್ಬೋದು. ಸುಕ್ಕಿನ ಉಂಡೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಇಲ್ಲಿ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಎಳ್ಳು ಯಾವುದು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಈಗ ಒಂದು ಕಡಾಯಿಗೆ ಎಣ್ಣೆ ಕಾಯಿಸೋಣ. ಎಣ್ಣೆ ಕಾಯಿಸೋದಕ್ಕೋಸ್ಕರ ನಾನಿಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಜೆಮಿನಿ ಏನಿದೆ ಪ್ಯೂರಿಟ್, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಹಾಕ್ಕೊತಾ ಇರೋದು ಬಿಸಿ ಆಗೋವರೆಗೂ ಒಂದು 2 ನಿಮಿಷಗಳ ಕಾಲ ಎಣ್ಣೆ ಕಾದರೆ ಸಾಕಾಗುತ್ತೆ. ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ಹೂರಣ ಏನಿದೆ ನೋಡಿ, ಈಗ ಒಂದೊಂದೇ ಆಗಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ಸೊ ಬೋಂಡ ಬಿಡಬೇಕಾದ್ರೆ ಏನಿದೆ ಈಸಿಯಾಗಿ ಆಗುತ್ತೆ. ಸೊ ಹಾಗಾಗಿ ಸುಕ್ಕಿನ ಉಂಡೆ ಮಾಡೋದು ತುಂಬ ಸುಲಭ, ಅಂದರೆ ತುಂಬ ಸುಲಭ, ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಈ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಈ ಒಂದು ಸುಕ್ಕಿನ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಕೈ ಏನಾದರೂ ಸುಡುತ್ತೆ ಅನ್ನೋರು, ಭಯ ಇದ್ದವರು, ನಮಗೆ ಕೈಯಿಂದ ಸೀದಾ ಬಿಡೋಕ್ಕೆ ಬರೋದಿಲ್ಲ ಅನ್ನೋರು ಸ್ಪೂನಿನ ಸಹಾಯದಿಂದ ಎಣ್ಣೆಯಲ್ಲಿ ಬಿಡಿ, ಈಸಿಯಾಗಿ ಆಗುತ್ತೆ. ಯಾಕಂತಂದರೆ ಇಲ್ಲಿ ಟೆಕ್ಸ್ಚರ್ ಏನಿದೆ ನೋಡಿ ತುಂಬ ಗಟ್ಟಿಯಾಗಿದೆ. ಸೊ ಹಾಗಾಗಿ ತುಂಬ ನೀರು ಥರ ಏನು ಬೇಕಾಗೋದಿಲ್ಲ. ಈಗ ಒಂದೊಂದೇ ಆಗಿ ನಾವು ಬಿಟ್ಕೊತಾ ಹೋಗೋಣ. ಈಸಿಯಾಗಿ ಬಿಟ್ಕೋಬೋದು ಸ್ನೇಹಿತರೆ, ಜಾಸ್ತಿ ಸಮಯ ತೊಗೊಳೋದಿಲ್ಲ ಸುಕ್ಕಿನ ಉಂಡೆ ಮಾಡೋದಕ್ಕೆ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ನಾನು ಕೈಯಿಂದ ಕೂಡ ಬಿಟ್ಟು ತೋರಿಸ್ತಾ ಇದ್ದೀನಿ, ಹಾಗೆ ಸ್ಪೂನಿನ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಅಂತೇಳಿ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಎಣ್ಣೆ ಕಾದಿದೆ, ಕಾದ ನಂತರ ಹಾಕ್ಕೊಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಒಳಗಡೆ ಕೂಡ ಕರೆಕ್ಟಾಗಿ ಬೇಯುತ್ತೆ.
ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಮೇಲ್ಗಡೆ ಮತ್ತು ಒಳಗಡೆ ಭಾಗ ಎರಡೂ ಕೂಡ ಪರ್ಫೆಕ್ಟಾಗಿ ಬೇಯುತ್ತೆ. ನೋಡಿ ಇವಾಗ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತೇಳಿ. ಇದೇ ರೀತಿ ಸುಕ್ಕಿನ ಉಂಡೆನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ಹಬ್ಬಕ್ಕೆ ಪ್ರಸಾದದ ರೂಪದಲ್ಲಿ ಸುಕ್ಕಿನುಂಡೆ ರೆಡಿ ಆಗಿದೆ. ಎಷ್ಟು ಸಖತ್ತಾಗಿ ಬಂದಿದ್ದಾವೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊರಗಡೆಯಿಂದ ಕ್ರಿಸ್ಪಿ ಹಾಗೆ ಒಳಗಡೆಯಿಂದ ಸ್ವೀಟಿ, ತುಂಬ ಅಂದರೆ ತುಂಬ ಸ್ವೀಟ್ ಆಗಿದೆ, ಟೇಸ್ಟಿ ಆಗಿದೆ. ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ನಿಮಗೆ ಒಳಗಡೆ ಕೂಡ ಬೇಯ್ದಿದೆಯೋ ಇಲ್ಲ ಅಂತ ತೋರಿಸ್ತೀನಿ ನೋಡಿ. ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತಂದರೆ ಪರ್ಫೆಕ್ಟ್ ಆಗಿದೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿದೆ, ಒಳಗಡೆಯಿಂದ ಸ್ಮೂತಾಗಿ ಬ್ಲೆಂಡ್ ಆಗಿರುವಂಥ ಹೂರಣ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.